ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋ ಅಂದರೆ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ಅಲ್ವಾ. ಸೊ ಇವತ್ತಿನೊಂದು ಅಪ್ಡೇಟ್ ಅಂದರೆ ಅದು ಗೃಹಲಕ್ಷ್ಮಿ ಹಣದ ಬಗ್ಗೆ. ಸೊ ಈಗಾಗಲೇ ನಿಮಗೆ 21, 22 ಹಾಗೂ 23, 24ನೇ ಕಂತಿನ ಹಣ ಬರಲಿಕ್ಕಿದೆ. ಅಂದರೆ ಟೋಟಲ್ 8,000 ರೂಪಾಯಿಗಳು ನಿಮಗೆ ಬರಲಿಕ್ಕಿದೆ. ಖಂಡಿತವಾಗ್ಲೂ 8,000 ರೂಪಾಯಿ ನಿಮಗೆ ಒಟ್ಟಿಗೆ ಜಮೆ ಮಾಡೋದೇ ಇಲ್ಲ. ಹಾಗಾಗಿ ಈಗಾಗಲೇ ಈ ಒಂದು ಹಣ ಬಿಡುಗಡೆ ಪ್ರಾರಂಭವಾಗಿದೆ. ಆದರೆ ಎಷ್ಟನೇ ಕಂತು, ಎಷ್ಟು ಜಿಲ್ಲೆಗಳಿಗೆ ಪ್ರಾರಂಭವಾಗಿದೆ, ಹಾಗೆ ಎಷ್ಟು % ಜನರಿಗೆ ಪ್ರಾರಂಭವಾಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಹಾಗೆ ಯಾರೆಲ್ಲ ಲೈಕ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಕಮೆಂಟ್ ಮಾಡಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗಳು. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ 21ನೇ ಕಂತಿನ ಹಣ ಅಂದರೆ ಕೇವಲ 2,000 ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ. ಅಂದರೆ ಅದೊಂದು 10% ಜನರಿಗೆ ಮಾತ್ರ, ಅಂದರೆ ಬೆಂಗಳೂರು ಹತ್ರ ಇರುವಂತಹ ಜನರಿಗೆ DBT ಮೂಲಕ ಈ ಒಂದು 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು ಬಿಡುಗಡೆ ಆಗಿದೆ. ಈಗಾಗಲೇ ಈ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಹಾಗಿದ್ದಲ್ಲಿ ಯಾರಿಗೂ ಬಂದಿಲ್ಲ ಅಂದರೆ ಅವರು ಭಯಪಡುವ ಅವಶ್ಯಕತೆ ಇಲ್ಲ. ಬಿಕಾಸ್ 2 to 3 ಡೇಸ್ ಬ್ಯಾಂಕ್ ಲೀವ್ ಆಗಿತ್ತು. ಆದರೂ ಕೂಡ ಈ ಒಂದು ಹಣದ ಬಿಡುಗಡೆಗೆ ಯಾವುದೇ ವ್ಯತ್ಯಯ ಇಲ್ಲ, ಬಂದೇ ಬರುತ್ತೆ. ಆದರೆ ಇಷ್ಟು ಜನರಿಗೆ ಈಗ ಕೇವಲ ಫಸ್ಟ್ ಮೊದಲನೇ ಹಂತದಲ್ಲಿ ಈ ಒಂದು 10% ಜನರಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಇನ್ನುಳಿದ ಹಣ ಯಾವಾಗ ಬರುತ್ತೆ, ಹಾಗೆ ಎಷ್ಟು ಜನರಿಗೆ ಜಮಾ ಮಾಡಲಿಕ್ಕೆ ಇದೆ ಅಂತ ಹೇಳೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾನೆ. ಸೊ 90% ಅಂದರೆ 90% ಒಂದು % ಜನರಿಗೆ ಈ ಒಂದು ಹಣ ಬರಲಿಕ್ಕೆ ಇದೆ. ಹಾಗಾಗಿ ಯಾರಾದರೂ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಎಲ್ರಿಗೂ ಕೂಡ ಈ ಒಂದು ಹಣ ಬಂದೇ ಬರುತ್ತೆ. ಹಾಗಾಗಿ ಈ ಒಂದು 8ನೇ ತಾರೀಕು ಈ ಒಂದು ಹಣ ಬಿಡುಗಡೆ ಆಗಿದೆ. ಇನ್ನು ಈ ಒಂದು ಹಣ ಎಲ್ರಿಗೂ ತಲುಪಬೇಕು ಅಂತ ಹೇಳಿದ್ರೆ ಈ ಒಂದು 1 ವೀಕ್ ಅಂದರೆ 7 ದಿನಗಳ ಕಾಲಾವಕಾಶ ಬಂದೇ ಬರುತ್ತೆ. ಹಾಗಾಗಿ 7 ದಿನಗಳ ನಂತರ ನಿಮ್ಗೆ ಯಾರಿಗೂ ಬಂದಿಲ್ಲ ಅಂದರೆ ಅದರಲ್ಲಿ ಏನೋ ವ್ಯತ್ಯಾಸ ಇದೆ. ಹಾಗಾಗಿ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವು ಹೋಗಿ ನೋಡ್ಕೋಬಹುದು ಏನು ಮಾಡ್ಬೋದು ಅಂತ. ಹಾಗಾಗಿ ಈ ಒಂದು ಮೊದಲನೇದಾಗಿ ಎಲ್ರಿಗೂ ಕೂಡ ಬಿಲೇಟೆಡ್ ವರಮಹಾಲಕ್ಷ್ಮಿ ಹಾಗೆ ರಕ್ಷಾಬಂಧನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಕೂಡ ಹಬ್ಬವನ್ನು ಆಚರಿಸಿದ್ದೀರಾ. ಹಾಗೆ 2,000 ರೂಪಾಯಿ ಯಾರಿಗೆಲ್ಲ ಬಂದಿದೆ ಅವ್ರಿಗೂ ಕೂಡ ತುಂಬ ಖುಷಿಯಾಗಿದೆ. ತುಂಬ ಕಮೆಂಟ್ಸ್ನ ನೋಡ್ತಾ ಇದೆ. ಹಾಗಾಗಿ ಈ ಒಂದು 21ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗಿದೆ. ಇನ್ನುಳಿದ 23, 24 ಹಾಗೆ 22ನೇ ಕಂತಿನ ಹಣ ಅತಿ ಶೀಘ್ರವೇ ಬಿಡುಗಡೆ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ಯಾರಿಗೆಲ್ಲ 21ನೇ ಕಂತಿನ ಹಣ ಬಂದಿದೆ ಅವರು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತೇನೆ. ಅಂಟಿಲ್ ದೆನ್ ಸಿ ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.